ಎಷ್ಟೇ ಇಮ್ಮಡಿ ಒಡೆದು ಚೂರಾಗಿದ್ರೂ ಕೂಡ ಒಂದು ಸಲ ಈ ರೆಮಿಡೀಸ್ನ ಯೂಸ್ ಮಾಡಿ ನೋಡಿ. ನಿಮ್ಮ ಇಮ್ಮಡಿ ಸಾಫ್ಟ್ ಆಗುತ್ತೆ ಮತ್ತು ಆರಾಮಾಗಿ ನಡಿಬೋದು. ಇಲ್ಲಾಂದರೆ ಅದು ಫುಲ್ಲು ಪೇಯ್ನ್ ಆಗ್ತಾ ಇರುತ್ತೆ, ನಡೆಯೋಕ್ಕಂತೂ ಆಗೋದಿಲ್ಲ. ಈ ರೆಮಿಡೀಸ್ನ ಯೂಸ್ ಮಾಡಿಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಆರಾಮಾಗಿ ಹಿಮ್ಮಡಿಗಳನ್ನ ಸಾಫ್ಟ್ ಮಾಡ್ಕೋಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾನು ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿನ ಅದ್ರ ಮೇಲೆ ಇರೋ ಸಿಪ್ಪೆನೆಲ್ಲ ತೆಗೆದು ಈ ಥರ ತುರ್ಮ್ಕೋಬೇಕು. ಚೆನ್ನಾಗಿ ಪೇಸ್ಟ್ ಥರ ಹಾಕಬೇಕು. ಅಷ್ಟವರೆಗೂ ಈ ಥರ ಮಾಡಿಕೊಂಡು ನೋಡಿ. ವಿಡಿಯೋದಲ್ಲಿ ತೋರಿಸೋಕೆ ಇಷ್ಟೇ ನೋಡಿ. ಒಂದು ಗಡ್ಡೆಗೆ 1-2 ಟೇಬಲ್ ಸ್ಪೂನಷ್ಟು ಆಗುತ್ತೆ ಅಷ್ಟೇ. ಈಗ ಒಂದು ಚಿಕ್ಕದು ಒಂದು ಬೌಲ್ನ ತಗೊಂಡು ಆ ಪೇಸ್ಟ್ನ ಅದರಲ್ಲಿ ಹಾಕ್ಕೋಬೇಕು. ಈಗ ಅದಕ್ಕೆ ಒಂದು ಅಲೋವೆರಾದು ಗಿಡ ಇರುತ್ತಲ್ವ, ಮನೆ ಹತ್ರ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಈಗ ಅದ್ರ ಪಕ್ಕದಲ್ಲಿರೋ ಮುಳ್ಳೆನೆಲ್ಲ ತೆಗೆದ್ಬಿಟ್ಟು ಮತ್ತು ಅದ್ರ ಮೇಲೆ ಇರೋ ಸಿಪ್ಪೆನೆಲ್ಲ ತೆಗೆದು ಒಳಗಡೆ ಇರೋ ಜೆಲ್ ಥರ ಬರುತ್ತೆ, ಅದನ್ನು ಒಂದು ಬೌಲಲ್ಲಿ ಹಾಕ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸಾಗೆ ಈ ಥರ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಒಂದು 2-3 ಸರಿ ಈ ಜೆಲ್ನ ಕಾಲಿಗೆ ಅಪ್ಲೈ ಮಾಡಿಕೊಂಡ್ರೆ ಒಡೆಯೋದಂತೂ ಮಾಯ ಆಗೋಗುತ್ತೆ. ನಡೆಯೋವಾಗಂತೂ ಯಾವುದೇ ರೀತಿ ಪೈನ್ ಆಗಲ್ಲ. ಮತ್ತು ನಾವು ಸ್ಯಾರಿ ಎಲ್ಲ ವೇರ್ ಮಾಡ್ತಾ ಇರ್ತೀವಲ್ಲ, ಆವಾಗೂ ಒಂಥರ ಕುಚ್ಕೊತಾ ಇರುತ್ತೆ, ಆವಾಗೂ ಇರಿಟೇಷನ್ ಆಗಲ್ಲ. ಈಗ ಈ ಥರ ಒಳಗಡೆ ಇರುತ್ತಲ್ವ ಜೆಲ್ ಥರ, ಅದನ್ನು ಆ ಬೌಲಲ್ಲಿ ಹಾಕ್ಕೊಂಡು ಈಗ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ನಾನು ಅಡುಗೆ ಮನೆಯಲ್ಲಿ ಯೂಸ್ ಮಾಡಲ್ವ, ಅದನ್ನು ಅಡುಗೆ ಸೋಡಾನ ಹಾಕ್ಕೊತಾ ಇದ್ದೀನಿ. ಈಗ ಅದನ್ನು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಪೇಸ್ಟ್ ಅನ್ನೋದು ಆಗುತ್ತೆ. ಈಗ ಪೇಸ್ಟ್ ಅನ್ನೋದು ರೆಡಿ ಆಯಿತು. ಇಷ್ಟೇ ಸಿಂಪಲ್ ರೆಮಿಡೀಸು, ಏನೂ ತೊಂದರೆ ಆಗಲ್ಲ, ಆರಾಮ್ಸೆ ಮಾಡ್ಕೋಬೋದು. ಮತ್ತು ನಾವು ಅಪ್ಲೈ ಮಾಡಿದ್ರೆ ಏನಾಗುತ್ತೋ ಏನೋ ಅನ್ನೋದು ಡೌಟೇ ಇಲ್ಲ. ಆರಾಮ್ಸೆ ಹಚ್ಕೋಬೋದು. ಇಮ್ಮಡಿ ಅನ್ನೋದು ಫುಲ್ ಕ್ಲೋಸ್ ಆಗಿಬಿಡುತ್ತೆ. ಯಾವುದೇ ರೀತಿ ಪೇಯ್ನ್ ಆಗಲ್ಲ ನಡೆಯೋವಾಗಂತೂ. ಈಗ ಅಪ್ಲೈ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ನಾವು ನಡೆದಿರ್ತೀವಲ್ವ, ಮಣ್ಣೆಲ್ಲ ಸೇರಿಕೊಂಡಿರುತ್ತೆ, ಉಗುರು ಬೆಚ್ಚಗೆ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತದನಂತರ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಈ ಥರ ಎಲ್ಲೆಲ್ಲೋ ಗ್ಯಾಪ್ ಇದೆಯೋ ಅಲ್ಲೆಲ್ಲನೂ ಅಪ್ಲೈ ಮಾಡ್ಕೊತಾ ಇದ್ದರೆ ಆವಾಗ ತಣ್ಣಗಿರುತ್ತೆ, ಯಾವುದೇ ರೀತಿ ಪೇಯ್ನ್ ಆಗಲ್ಲ, ಉರಿ ಆಗಲ್ಲ, ತುಂಬ ಕೂಲಾಗಿರುತ್ತೆ ಅಪ್ಲೈ ಮಾಡೋವಾಗ. ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ಒಂದು 2 ಅವರ್ಸ್ ಇದು ಅಪ್ಲೈ ಮಾಡಿ ಒಂದು 2 ಅವರ್ಸ್ ಆದಮೇಲೆ ಮತ್ತೆ ಉಗುರು ಬೆಚ್ಚಗೆ ನೀರಲ್ಲಿ ತೊಳ್ಕೊಂಡ್ರೆ ತುಂಬ ಆರಾಮ್ಸೆನೂ ನಿದ್ದೆ ಬರುತ್ತೆ. ಅದು ಯಾವುದೇ ರೀತಿ ಪೇಯ್ನ್ ಆಗಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಉಪಯೋಗ ಆಗುತ್ತೆ. ನೋಡಿದ್ರಲ್ಲ ಇಮ್ಮಡಿಗೆ ಯಾವ ರೀತಿ ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಇಮ್ಮಡಿಗಳನ್ನ ಸಾಫ್ಟ್ ಮಾಡ್ಬೋದು ಅಂತ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.